ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಕನ್ನಡ 28/2/2026 ಕನ್ನಡ ಪರೀಕ್ಷೆ ದ್ವಿತೀಯ ವಿದ್ಯಾರ್ಥಿಗಳಿಗೆ ನಡೀತಾ ಇದೆ. ಹಾಗಾದರೆ ಕನ್ನಡದಲ್ಲಿ ನೀವು ಕೂಡ 80ಕ್ಕೆ 80 ತೆಗೆದುಕೊಳ್ಬೇಕು ಅಂದರೆ ಕೆಲವೊಂದು ರೂಲ್ಸ್ಗಳಿದ್ದಾವೆ. ನೀವು ಉತ್ತರ ಪತ್ರಿಕೆಯಲ್ಲಿ ಹೇಗೆ ಬರೀಬೇಕು ಅನ್ನೋದು ಕೂಡ ಮೊದಲು ಕಲಿಬೇಕಾಗುತ್ತೆ. ನೋಡಿ, ಸಂದರ್ಭದೊಡನೆ ಇರುವಂಥ ಕ್ವಶನ್ಸ್ಗಳು, ಪ್ರಬಂಧ ಮತ್ತು ಪತ್ರಲೇಖನ, ಲಾಂಗ್ ಕ್ವಶನ್ಸ್ಗಳನ್ನು, ಕೆಲವೊಂದು ಮೆಥಡ್ಗಳಿದ್ದಾವೆ, ಕೆಲವೊಂದು ರೂಲ್ಸ್ ಇದ್ದಾವೆ, ಕೆಲವೊಂದು ಫಾಲೋಅಪ್ ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ಪ್ರಕಾರನೇ ನೀವು ಬರೆದ್ರೆ ನಿಮಗೂ ಕೂಡ 80ಕ್ಕೆ 80 ಕನ್ನಡದಲ್ಲಿ ಗ್ಯಾರಂಟಿ ತಗೊಳ್ತೀರಾ. ಹಾಗಾದರೆ ಏನೆಲ್ಲ ನಿಯಮಗಳು? ಇವಾಗ ನೋಡಿ, ಹೋದ ವರ್ಷ 2024-25 ಸಾಲಿನಲ್ಲಿ ಈ ವಿದ್ಯಾರ್ಥಿ 80ಕ್ಕೆ 80 ತೆಗೆದುಕೊಂಡಂಥ ಬೋರ್ಡ್ ಪರೀಕ್ಷೆಯಲ್ಲಿ ತೆಗೆದುಕೊಂಡಿದ್ದಾನೆ ಈ ವಿದ್ಯಾರ್ಥಿ. ಹಾಗಾದರೆ ಈ ವಿದ್ಯಾರ್ಥಿ ಬರೆದಂಥ ರೀತಿಯಲ್ಲೇ ನೀವು ಕೂಡ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಆನ್ಸರ್ಸನ್ನು ಬರೆದ್ಬಿಟ್ರೆ ನಿಮಗೂ ಕೂಡ 80ಕ್ಕೆ 80. ಬನ್ನಿ, ಹಾಗಾದರೆ ಕೊನೆವರೆಗೂ ನೋಡೋದು ಮಾತ್ರ ಮಲ್ಲಕ್ಕೆ ಹೋಗಬೇಡಿ. ನೋಡಿ, ಮೊಟ್ಟ ಮೊದಲು ನಾನು ಅ ವಿಭಾಗವನ್ನು ತೆಗೆದುಕೊಂಡಾಗ ಅ ವಿಭಾಗದಲ್ಲಿ ನೋಡಿ ಆ ವಿದ್ಯಾರ್ಥಿ ಹೇಗೆ ಬರೆದಿದೆ ಅಂದರೆ, ರೋಮನ್ ಸಂಖ್ಯೆ ಕರೆಕ್ಟಾಗಿ ನೀವು ಮಾರ್ಜಿನ್ ಹೊರಗಡೆ ಹಾಕಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3 ನೋಡಿ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಕ್ವಶನ್ಸ್ಗಳನ್ನು ಮಾರ್ಜಿನ್ ಹೊರಗಡೆ ಹಾಕುವಂಥದ್ದು. ಆಮೇಲೆ ಉತ್ತರಗಳನ್ನು ನೋಡಿ, ಮಂಡೋದರಿ, ಅಂಗದ ಮೇಲೆ ಲಿಂಗ, ಗಂಡನ ಕರ್ತವ್ಯ, ಎಷ್ಟು ಚೆನ್ನಾಗಿ ನೀಟ್ನೆಸ್ ಆಗಿ ಈ ರೀತಿಯಲ್ಲಿ ನೀವು 1 ಮಾರ್ಕ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮಲ್ಟಿಪಲ್ ಚಾಯ್ಸ್, ಈ ರೀತಿಯಲ್ಲಿ ನೀವು ಕರೆಕ್ಟಾಗಿ ಡೈರೆಕ್ಟಾಗಿ ಉತ್ತರಗಳನ್ನು ಬರಿಬೇಕಾಗುತ್ತೆ. ಕ್ವಶನ್ ಯಾವುದೇ ಕಾರಣಕ್ಕೂ ಇಲ್ಲಿ ಬರೀಲಿಕ್ಕೆ ಹೋಗಬೇಡಿ, ಡೈರೆಕ್ಟ್ ಉತ್ತರಗಳನ್ನು ಬರಿಬೇಕಾಗುತ್ತೆ. ಕರೆಕ್ಟಾಗಿ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಇದು ಒಂದು ಮೆಥಡು. ಇಷ್ಟಾದಮೇಲೆ 1 ಮಾರ್ಕ್ಸಿಂದ ಈ ಒಂದು ರೋಮನ್ 1 ಮುಗಿದ ಮೇಲೆ ನೋಡಿ ಮಧ್ಯದಲ್ಲಿ ಒಂದು ಮಾರ್ಜಿನ್ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಮಾರ್ಜಿನ್ ಹಾಕಬೇಕು. ಮೇನ್ ಮಾರ್ಜಿನ್ ಹೊರಗಡೆ ಅವರು ಕ್ವಶನ್ಸ್ಗಳನ್ನು ಹಾಕಿದ್ದಾರೆ, ಮಾರ್ಜಿನ್ ಒಳಗಡೆ ಆನ್ಸರ್ಸ್ಗಳನ್ನು ಬರೆದಿದ್ದಾರೆ. ಎಲ್ಲ ಮುಗಿದ ಮೇಲೆ ಒಂದು ಮಧ್ಯದ ಒಂದು ಮಿಡಲ್ ಮಾರ್ಜಿನ್ ಹಾಕಿದ್ದಾರೆ. ಈ ರೀತಿ ಮೆಥಡ್ ಉಪಯೋಗಿಸ್ಬೇಕು. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಆ ವಿಭಾಗದಲ್ಲಿ ನೋಡಿ, ಆ ವಿಭಾಗದಲ್ಲಿ ಸೆಕೆಂಡ್ 2 ಅಂಕದ ಪ್ರಶ್ನೆಗಳು. ಹೌದಾ? ನೋಡಿಲಿ, 2 ಅಂಕದ ಪ್ರಶ್ನೆಗಳು ನೇರವಾಗಿ ನೀವು ಈ ರೀತಿಯಲ್ಲಿ ಡೈರೆಕ್ಟ್ ಉತ್ತರವನ್ನು ನೀಡಬೇಕಾಗತ್ತೆ. ನೋಡಿ, ರಾವಣನಿಗೆ ತನ್ನ ತಪ್ಪಿನ ಅರಿವಾದಾಗ ಸೀತೆಯನ್ನು ಈಗಲೇ ರಾಮನಿಗೆ ಒಪ್ಪಿಸದೆ ಅಂತಿಮವಾಗಿ ಈ ನಿರ್ಧಾರಕ್ಕೆ ಬರುತ್ತಾನೆ. ತನ್ನ ಬಾಹುಗಳನ್ನು 2 ಸೇನೆಗಳನ್ನು ಹೂಗಳುವಂತೆ ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ವಿಧರನ್ನಾಗಿ ಮಾಡಿ ಸೋಲಿಸಿ ಅವರಿಬ್ಬರನ್ನು ಬಂಧಿಸಿ ತದನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸುವ ನಿರ್ಧಾರಕ್ಕೆ ಬರುತ್ತಾನೆ. ನೋಡಿ, ಡೈರೆಕ್ಟ್ ಉತ್ತರ ಇದೆ ಇಲ್ಲಿ. ಅಂದರೆ ಯಾವ ಒಂದು ರೋಮನ್ 1 ರೋಮನ್ 2 ಕರೆಕ್ಟಾಗಿ ಮಾರ್ಜಿನ್ ಹೊರಗಡೆ ಹಾಕಿದ್ದಾರೆ. ನೋಡಿ, ಯಾವ ಕ್ವಶನ್ 17ನೇ ಕ್ವಶನ್ ಕರೆಕ್ಟಾಗಿ ಮೆನ್ಷನ್ ಮಾಡಿ ಕರೆಕ್ಟಾಗಿ ಉತ್ತರವನ್ನು ನೀಡಿದ್ದಾರೆ. ಉತ್ತರ ಮುಗಿದ ಮೇಲೆ ಮಧ್ಯದಲ್ಲಿ ಒಂದು ಮಾರ್ಜಿನ್ ಹಾಕಿದ್ದಾರೆ. ಹೌದಲ್ವಾ? ಈ ರೀತಿ ಮಾರ್ಜಿನ್ ಹಾಕಬೇಕಾಗುತ್ತೆ. ಸೈಡ್ ಮಾರ್ಜಿನ್ ಅಂತೂ ಅವರೇ ಕೊಟ್ಟಿರ್ತಾರೆ. ಈ ಸೈಡ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ 2 ಸೈಡ್ ಮಾರ್ಜಿನ್ ಕೊಟ್ಟಿರ್ತಾರೆ. ಮಧ್ಯದ ಮಾರ್ಜಿನ್ ನೀವು ಹಾಕಬೇಕಾಗುತ್ತೆ. ಉತ್ತರ ನೇರವಾಗಿ ಇರಲಿ 2 ಅಂಕಕ್ಕೆ. ಓಕೆ, ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ 18ನೇ ಪ್ರಶ್ನೆಗೆ ನೋಡಿ 2 ಅಂಕದ್ದು. ಗಂಡರೈವರು ಪಾಂಡವರು 3 ಲೋಕದ ಗಂಡ ಅರ್ಜುನ. ಗಂಡರೈವರ ಹೆಸರುಗಳು ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ನೋಡಿ, ಡೈರೆಕ್ಟಾಗಿ ಬರೆದಂತಹ ಆನ್ಸರ್ ಇವು 2 ಮಾರ್ಕ್ಸ್ ಸಿಕ್ಕಿದೆ. ಹೌದಲ್ವಾ? 2 ಅಂಕದ ಪ್ರಶ್ನೆಗಳಿಗೆ ಈ ರೀತಿಯಲ್ಲಿ ಉತ್ತರವನ್ನು ನೀಡಬೇಕಾಗುತ್ತೆ. ಹೌದಾ? 25ನೇ ಕ್ವಶನ್ಸ್, 26ನೇ ಕ್ವಶನ್, ಯಾವುದು ನಿಮಗೆ ಪರ್ಫೆಕ್ಟಾಗಿ ಆನ್ಸರ್ ಉತ್ತರ ಬರುತ್ತೆ ನೋಡಿ ಅದನ್ನು ಮೊದಲು ನೀವು ಬರಿಬೇಕಾಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಯಾಕಂದರೆ ಇದು ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡಿ. ಯಾಕಂದರೆ ಇನ್ನೂ ಕೂಡ ತುಂಬ ವಿಷಯ ಇದೆ ಹೇಳೋದು ನಿಮಗೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಪ್ರಸ್ತುತ 31ನೇ ಪ್ರಶ್ನೆಗೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದು. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ಸಂದರ್ಭದೊಡನೆ ಬರೆಯುವುದೇ ಗೊತ್ತಿರುವುದಿಲ್ಲ. ಅವರಿಗೆ ಸಂದರ್ಭದೊಡನೆ ಇರುವಂಥ ಕ್ವಶನ್ಸ್ಗಳು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ನಿಮಗೆ ಎಷ್ಟು 3ಕ್ಕೆ 3 ಅಂಕಗಳು ಸಿಗಬೇಕಂದ್ರೆ ಮೆಥಡ್ ಇರುತ್ತೆ. ನೋಡಿ, ಪ್ರಸ್ತುತ ಬರಿಬೇಕು. ಅಂದರೆ ಒಂದು ಸಂದರ್ಭದೊಡನೆ ಇರುವಂಥ ಕ್ವಶನ್ ಪ್ರಸ್ತುತ, ಯಾವ ಪ್ರಸ್ತುತ ಟೈಮಲ್ಲಿ ಈ ಮೇಲಿನ ವಾಕ್ಯವನ್ನು, ಇದು ಮೊದಲನೇ ನಿಯಮ, ಇದು ಮೊದಲನೇ ಸ್ಟೆಪ್ಪು. ಈ ಮೇಲಿನ ವಾಕ್ಯವನ್ನು ಕವಿತ್ರಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಕವಿತೆ ಎಂಬ ಕೃತಿಯಿಂದ ಆರಿಸಲಾದ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಇದು ಮೊದಲನೇ ಸ್ಟೆಪ್. ಇದು 2ನೇ ಸ್ಟೆಪ್ ಸಂದರ್ಭದೊಡನೆ ಪ್ರಶ್ನೆಗೆ ಏನು ಬರೀಬೇಕು ಅಂದರೆ ಸಂದರ್ಭ, ಯಾವ ಸಂದರ್ಭದಲ್ಲಿ ಆ ಒಂದು ಪದ ಬಳಕೆ ಆಯಿತು, ಆ ಒಂದು ವಾಕ್ಯ
ಬಳಕೆ ಆಯಿತು ಅನ್ನೋದು. ದೂರದಲ್ಲಿರುವ ಮುದುಕನು ಮುದುಕಿಯ ಜೊತೆ ಮಾತನಾಡಲು ಅವಕಾಶ ದೊರಕಿದಾಗ ಮೇಲಿನಂತೆ ಹೇಳುತ್ತಾನೆ. ಇದು ನೆಕ್ಸ್ಟ್ ವಿವರಣೆ. ಮುದುಕ ಇರುವುದು ಕಿರಿಯ ಮಗನ ಜೊತೆ ದೂರದ ಅಸ್ಸಾಮಿನ ಭಾಷೆ ಅವನಿಗೆ ಸೆಮಿರಬಾರದು. ಮಗ ಸೊಸೆ ಕೆಲಸಕ್ಕೆ ಹೋದರೆ ಬರುವುದು ಹೊತ್ತು ಕಳೆದ ಮೇಲೆ. ಇಷ್ಟು ನೀವು ಬರೀಬೇಕಾಗುತ್ತೆ. ಲಾಸ್ಟ್ ಒನ್ ಸ್ವಾರಸ್ಯ ಬರೀಬೇಕು. ಇಷ್ಟು 4 ಮೆಥಡಲ್ಲಿ ನೀವು ಬರೆಯುವುದಾದರೆ ನಿಮಗೆ 3 ಅಂಕಗಳು ಸಿಗುತ್ತೆ. ಸಂದರ್ಭದೊಡನೆ ನೆನಪಿಟ್ಕೊಳ್ಳಿ. ಓಕೆ, ಇಲ್ಲಿ ಮುದುಕ ಮುದುಕಿಯ ರಸಸಹನೆ ತವಕಗಳು ವ್ಯಕ್ತವಾಗಿವೆ. ಓಕೆ, ಸ್ವಾರಸ್ಯ ಇದು ಸಂದರ್ಭದೊಡನೆ ಬರೆಯುವಂತಹ ಮೆಥಡ್, ಇದು ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ 36ನೇ ಪ್ರಶ್ನೆಗೂ ಕೂಡ ಸೇಮ್ ಬರೆದಿರೋ. ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕಿರುಗೂರಿನ ಗಂಗೂಳಿಗಳು ಎಂಬ ಕೃತಿಯಿಂದ ಆರಿಸಲಾದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಲಾಗಿದೆ. ಸಂದರ್ಭ ಏನಪ್ಪ ಅಂದರೆ ಈ ವಾಕ್ಯವನ್ನು ಲೈನ್ಮನ್ ಶಂಕರಪ್ಪನು ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬುಗೆ ಹೇಳುವ ಮಾತು. ವಿವರಣೆ ಈ ರೀತಿ ಎಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ವಾರಸ್ಯ ಇಷ್ಟು ಬರಿಬೇಕಿದ್ದು ಸಂದರ್ಭದೊಡನೆ ಬರೆಯುವಂತಹ ಮೆಥಡ್. ಇದೇ ಮೆಥಡಲ್ಲಿ ಬರಿಬೇಕಾಗುತ್ತೆ. ನೀವು ಕೂಡ ಅವಾಗಲೇ ನಿಮಗೆ 3 ಅಂಕಗಳಿಗೆ ಕರೆಕ್ಟಾಗಿ 3 ಅಂಕಗಳನ್ನು ಕೊಡ್ತಾರೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರತಿಯೊಂದು ಉತ್ತರ ಆದಮೇಲೆ ಮಿಡಲ್ ಮಾರ್ಜಿನ್ ಹಾಕಲೇಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ಇಷ್ಟು ಆದಮೇಲೆ ಪತ್ರ ನೋಡಿ. ಪತ್ರ ಎಷ್ಟು ಚೆನ್ನಾಗಿ ಎಷ್ಟೋ ವಿದ್ಯಾರ್ಥಿಗಳು ತಪ್ಪು ಬರೀತಿದ್ದಾರ, ಹೌದಾ. ಪತ್ರವನ್ನು ಬರೆಯುವಂಥ ಮೆಥಡ್ ಇದೆ ನೋಡಿ, ಹೊಸ ಮೆಥಡ್ ಇದು. ಪತ್ರ ದಿನಾಂಕ ಸ್ಥಳ ಇದನ್ನು ಕೊನೆಗೆ ಹಾಕಿದ್ರೆ ನೋಡಿ. ಇವಾಗ ಈ ಮೆಥಡ್ ಹೊಸ ಮೆಥಡ್ ಇದೆ. ಈ ಮೆಥಡಲ್ಲಿ ಬರೀಬೇಕು. ಇವರಿಂದ ಶಿವಾಂಗಿ ದ್ವಿತೀಯ PUC ಸೈಂಟ್ ತೆರೇಸಾ ಪದವಿ ಪೂರ್ವ ಕಾಲೇಜ್ ಹೂವಿನಡಗಲಿ ವಿಜಯಪುರದೇ ಇದು ನೋಡಿ. ಈ ಒಂದು ಮೆಥಡ್ ಫಸ್ಟ್ ಮೆಥಡ್ ಇದನ್ನು ಹಾಕಬೇಕು. ಆಮೇಲೆ ಇವರಿಗೆ ಅದರ ಕೆಳಗಡೆ ಮೊದಲು ಈ ಸೈಡ್ ಬರ್ತಾ ಇತ್ತು, ಈ ಸೈಡ್ ಇವರಿಗೆ ಬರ್ತಾ ಇತ್ತು. ಬಟ್ ಇವಾಗಿಲ್ಲ ಹಾಗೆ. ಇವರಿಂದ ಫಸ್ಟ್ ಮೆಥಡ್, ಸೆಕೆಂಡ್ ಇವರಿಗೆ ಪ್ರಾಂಶುಪಾಲ ಸೈಂಟ್ ತೆರೇಸಾ ಪದವಿ ಪೂರ್ವ ಕಾಲೇಜ್ ಹೂವಿನಡಗಲಿ ವಿಜಯಪುರ. ಇಷ್ಟು ಬರೆದಾದ್ಮೇಲೆ 2ನೇ ಸ್ಟೆಪ್ಪು. ಈ 3ನೇ ಸ್ಟೆಪ್ಪಲ್ಲಿ ಏನು ಬರಬೇಕು ಅಂದರೆ ಮಾನ್ಯರೇ ಹಾಕಬೇಕು, ಆಮೇಲೆ ವಿಷಯ ಹಾಕಬೇಕು, ಆಮೇಲೆ 4 ದಿನದ ರಜೆ ಕೋರಿ ಬರೆಯುವಂಥ ಮನವಿ ಪತ್ರ ಇದು, ಹೌದಾ. ಇಷ್ಟು ಮೆಥಡ್ ಬರೆದಾದ್ಮೇಲೆ ಆಮೇಲೆ ನಿಮ್ಮ ವಿಷಯ ಏನಂತ ಬರೀಬೇಕು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಿವಾಂಗಿ ಎಂಬ ನಾನು ನಿಮ್ಮ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ದಿನಾಂಕ 2/2/2024 2/2/4 ಮೈಸೂರಿನಲ್ಲಿ ಅಣ್ಣನ ಮದುವೆ ಇರುವ ಕಾರಣಕ್ಕಾಗಿ ನಾನು ಕಾಲೇಜಿಗೆ ಬರಲು ಸಾಧ್ಯವಾಗುವುದಿಲ್ಲ. ಇಷ್ಟು ನೀವು ಬರಿಬೇಕಾಗುತ್ತೆ. ಕೊನೆಗಾಗಿ ಧನ್ಯವಾದಗಳೊಂದಿಗೆ ನೀವು ತಿಳಿಸ್ಬೇಕಾಗುತ್ತೆ. ಓಕೆ, ಲಾಸ್ಟ್ ನಿಮಗೆ ಇಂತಿ ನಿಮ್ಮ ವಿದ್ಯಾರ್ಥಿನಿ ಶಿವಾಂಗಿ. ಇಷ್ಟು ನೀವು ಬರೆದ್ಬಿಟ್ರೆ 4ಕ್ಕೆ 4 ಅಂಕಗಳನ್ನು ಕೊಡಲೇಬೇಕು. ಯಾರಿಂದಲೂ ಕೂಡ ತಪ್ಪಿಸ್ಲಿಕ್ಕಾಗೋದಿಲ್ಲ. ಈ ಮೆಥಡ್ಗಳನ್ನು ನೀವು ಫಾಲೋಅಪ್ ಮಾಡ್ಕೊಳ್ಬೇಕು. ಇದು ಮೇನ್ ಇಂಪಾರ್ಟೆಂಟ್. ಇದು ಪತ್ರ ಲೇಖನವನ್ನು ಬರೆಯುವಂತಹ ಮೆಥಡ್. ನೆಕ್ಸ್ಟ್ ಗ್ರಂಥಾಲಯಗಳ ಮಹತ್ವ ನೋಡಿ. ಎಷ್ಟೋ ವಿದ್ಯಾರ್ಥಿಗಳು ಪ್ರಬಂಧ ಬರೆಯುವಂಥ ಮೆಥಡೇ ಗೊತ್ತಿರುವುದಿಲ್ಲ. ಎಷ್ಟೋ ಸ್ಟೆಪ್ಗಳನ್ನು ನೀವು ಫಾಲೋಅಪ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಏನು ಮಾಡಬೇಕಂದ್ರೆ ಗ್ರಂಥಾಲಯದ ಬಗ್ಗೆ ಕೇಳಿದ್ದಾರೆ, ಹೌದಾ. ಗ್ರಂಥಾಲಯಗಳ ಮಹತ್ವ. ಇಲ್ಲಿ ಗ್ರಂಥಾಲಯಗಳ ಬಗ್ಗೆ ನೀವು ಅದು ಸ್ವಲ್ಪ ನೀವೇನು ಮಾಡಬೇಕು, ಪೀಠಿಕೆಯನ್ನು ಹಾಕಬೇಕಾಗತ್ತೆ. ಪೀಠಿಕೆಯನ್ನು ಹಾಕಿ ಅದಕ್ಕೆ ಕರೆಕ್ಟಾಗಿರುವಂಥ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ನೀವು ಕರೆಕ್ಟಾಗಿ ಹಾಕಬೇಕಾಗುತ್ತೆ, ಬರಿಬೇಕಾಗತ್ತೆ ನೋಡಿ. ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೆದು ಕೊನೆಗೆ ಉಪಸಂಹಾರವನ್ನು ಬರೆಯುವಂಥದ್ದು. ಈ ಮೆಥಡಲ್ಲಿ ನೀವು ಪ್ರಬಂಧವನ್ನು ಬರಿಬೇಕಾಗುತ್ತೆ. ಓಕೆನಾ. ಇಷ್ಟಾದಮೇಲೆ ಆಮೇಲೆ ನಿಮಗೆ ಲಾಂಗ್ ಕ್ವಶನ್ಸ್ಗಳನ್ನು ಹೇಗೆ ಬರೀಬೇಕು ಅನ್ನೋದು ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ. ಲಾಂಗ್ ಕ್ವಶನ್ಸ್ಗಳನ್ನು ಕೂಡ ನೀವು ಚೆನ್ನಾಗಿ ಅಚ್ಚುಕಟ್ಟಾಗಿ ಬರೀಬೇಕಾಗತ್ತೆ. 40ನೇ ಪ್ರಶ್ನೆ ಇದೆ. ವೀರನಾದವನು ಹಿರಿಯಲು ಬಲ್ಲವನಾಗಿರಬೇಕು. ಇವು ಎಲ್ಲ ನೋಡಿ. ಲಾಂಗ್ ಕ್ವಶನ್ಸ್ಗಳನ್ನು ಹೇಗೆ ಬರೀಬೇಕು ಅಂದರೆ ಫಸ್ಟು ಅದಕ್ಕೆ ಸಂಬಂಧಪಡುವಂತಹ ಒಂದು ಪೀಠಿಕೆ ಹಾಕಬೇಕಾಗತ್ತೆ. ಪೀಠಿಕೆ ಹಾಕಿದ ಮೇಲೆ ಅದಕ್ಕೆ ಸಂಬಂಧಪಡುವಂಥ ಒಂದು ವಿಷಯವನ್ನು ಬರೆದು ಆಮೇಲೆ ಕೊನೆಗೆ ಉಪಸಂಹಾರವನ್ನು ಬರೀಬೇಕಾಗತ್ತೆ. ಈ 3 ಮೆಥಡಲ್ಲಿ ಬರೆಯುವುದರಿಂದ ನಿಮಗೆ ಆರಾಮಾಗಿ ನಿಮಗೆ ಔಟ್ ಅಂಕಗಳು ಸಿಗ್ತದೆ. ಇಷ್ಟು ಬರೆಯುವುದರಿಂದ ನಿಮಗೆ 80ಕ್ಕೆ 80 ಅಂಕಗಳು ಯಾರಿಂದಲೂ ಕೂಡ ತಪ್ಪಿಸ್ಲಿಕ್ಕಾಗೋದಿಲ್ಲ. ಇದೇ ಮೆಥಡಲ್ಲಿ ಬರೀರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಎಲ್ಲ ವಿಷಯಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕ್ವಶನ್ಸ್ಗಳನ್ನು ಬಿಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.